ಹಿರಿಯರು ನಂಬಿರುವ ನಂಬಿಕೆಗಳು. ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಹಿರಿಯರನ್ನು ನಂಬಿ ಕೆಟ್ಟವರು ಯಾರೂ ಇಲ್ಲ. ಯಾವುದಾದರೂ ಶನಿ ದೇವರ ದೇವಾಲಯಕ್ಕೆ ಹೋಗಿ ಬರುವಾಗ ಬೇರೆ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದರೆ ಪೂರ್ಣ ಶುಭ ಫಲ ಇರುವುದು. ಆಂಜನೇಯ ದೇವರ ಪೂಜೆ ಮಾಡುವ ಮುಂಚೆ ರಾಮದೇವರ ಪೂಜೆ ಅಥವಾ ಪ್ರಾರ್ಥನೆ ಮಾಡಿ, ಅಥವಾ 108 ರಾಮನಾಮ ಜಪ ಮಾಡಿ, ನಂತರ ಆಂಜನೇಯ ದೇವರ ಪೂಜೆಯನ್ನು ಮಾಡಬೇಕು. ಮನೆಯ ಹತ್ತಿರ ಯಾವುದಾದರೂ ಮಂತ್ರಿಸಿದ ನಿಂಬೆಹಣ್ಣು ಯಂತ್ರಗಳು ಬಿದ್ದಿದ್ದರೆ ಅದರ ಮೇಲೆ ತುಳಸಿ ನೀರು ಹಾಕಿ. ಯಾವುದೇ ತರಹದ ಮಾಟ ಮಂತ್ರ ಕೆಲಸ ಮಾಡುವುದಿಲ್ಲ. ಮನೆ ದೇವರ ಪೂಜೆ ಮಾಡದೆ ಯಾವುದೇ ಜಪ, ಪೂಜೆ, ಹೋಮ ಮಾಡಿದರೂ ಫಲ ಕೊಡುವುದಿಲ್ಲ. ಸರಿಯಾಗಿ ಶುದ್ಧತೆಯಿಂದ ಮನೆಯಲ್ಲಿ ವೈದಿಕ ಮಾಡದೆ ಪಿತೃದೋಷ ನಿವಾರಣೆಗೆ ಪೂಜೆ ಮಾಡಿದರೂ ಫಲ ಕೊಡುವುದಿಲ್ಲ. ಗಂಡ ಹೆಂಡತಿ ಹೊತ್ತು ಗೊತ್ತು ಇಲ್ಲದೆ ಸಂಭೋಗ ಮಾಡಬಾರದು. ಇದರಿಂದ ಮನೆಗೆ ದಾರಿದ್ರ್ಯ ಕಾಡುತ್ತದೆ. ತಂದೆ ತಾಯಿನ ಸರಿಯಾಗಿ ನೋಡಿಕೊಳ್ಳದೆ ಪಿತೃಶಾಪ ನಿವಾರಣೆಗೆ ಶಾಂತಿ ಮಾಡಿದರೂ ಪ್ರಯೋಜನವಿಲ್ಲ. ಆಡಂಬರದಿಂದ ತೋರಿಕೆಗೆ ಮಾಡಿದ ಯಾವುದೇ ಪೂಜೆ, ಶಾಂತಿ ಫಲ ಕೊಡುವುದಿಲ್ಲ. ಪಿತೃಶಾಪ ಮಾತ್ರ ನಿಂದನೆ. ಇದು ನೀವು ಎಷ್ಟು ಶಾಂತಿ ಮಾಡಿಸಿದರೂ ಸಹ ಪೂರ್ಣವಾಗಿ ಹೋಗುವುದಿಲ್ಲ, ಕಾಡುತ್ತಲೇ ಇರುತ್ತದೆ. ಸಿಕ್ಕಿದ ಕಡೆ ಸರ್ಪ ಹತ್ಯೆ ಮಾಡೋದು, ಸರ್ಪಗಳ ಹುತ್ತ ಒಡೆದು ಹಾಕುವುದು, ಮರವನ್ನು ಕಡಿಯುವುದು ಮಾಡುತ್ತಾ ಇದ್ದರೆ ಯಾವ ಪೂಜೆಯೂ ಫಲ ಕೊಡುವುದಿಲ್ಲ. ಶನಿ ದೇವರು ಕರ್ಮಕಾರಕ, ಯಾರನ್ನೂ ಬಿಡುವುದಿಲ್ಲ. ಒಳ್ಳೆಯ ಕರ್ಮಕ್ಕೆ ಒಳ್ಳೆಯ ಫಲ, ಕೆಟ್ಟ ಕರ್ಮಕ್ಕೆ ಕೆಟ್ಟ ಫಲ ನೀಡುತ್ತಾನೆ. ದೇವರ ಮನೆಗೆ ಪ್ರತಿದಿನ ಸ್ನಾನ ಮಾಡಿ ಶುದ್ಧ ವಸ್ತ್ರವನ್ನು ಧರಿಸಿ ಪ್ರವೇಶಿಸಬೇಕು. ರಾತ್ರಿ ಮಲಗಿದ ವಸ್ತ್ರದಲ್ಲಿ ಅಥವಾ ಶುಚಿಯಾದ ವಸ್ತ್ರ ಧರಿಸದೆ ಹೋಗಬಾರದು. ಸ್ನಾನ ಮಾಡದೆಯೇ ದೇವರ ಮನೆ ಪ್ರವೇಶ ಮಾಡಬಾರದು. ದೇವರ ಪೂಜಾ ಸಮಯದಲ್ಲಿ ಪುರುಷರು ಪಂಚೆ, ಶಲ್ಯ ಮತ್ತು ಸ್ತ್ರೀಯರು ಸೀರೆ ಧರಿಸುವುದು ಶುಭ. ದೇವರ ಮನೆಯ ಕಸವನ್ನು ಪೊರಕೆಯಿಂದ ತೆಗೆಯಬಾರದು. ಒಂದು ಬಟ್ಟೆಯಿಂದ ಗುಡಿಸಬೇಕು. ಮನೆಯ ಹೊಸ್ತಿಲನ್ನೂ ಸಹ ಬಟ್ಟೆಯಿಂದ ಒರೆಸಿ ರಂಗವಲ್ಲಿ ಹಾಕಬೇಕು. ಅಲ್ಲದೆ ದೇವರ ಮುಂದೆ ಮತ್ತು ಹೊಸ್ತಿಲನ್ನು ಗುಡಿಸುವ ಬಟ್ಟೆಯನ್ನು ಊಟ ಮಾಡಿದಲ್ಲಿ ಅಥವಾ ಬೇರೆಯಲ್ಲಿಯೂ ಗುಡಿಸಬಾರದು. ದೇವರ ಮುಂದೆ ಒರೆಸಲೆಂದೇ ಆ ಬಟ್ಟೆಯನ್ನು ತೆಗೆದಿಡಬೇಕು. ಸ್ಟೀಲ್ನಿಂದ ತಯಾರಿಸಿದ ಯಾವುದೇ ಪೂಜಾ ಸಾಮಗ್ರಿಗಳು, ದೀಪಗಳು ದೇವರ ಮನೆಯಲ್ಲಿ ಬೇಡ. ದೇವರ ಪೂಜೆಗೆ ತಾಮ್ರದ ಅಥವಾ ಹಿತ್ತಾಳೆಯ ಪಾತ್ರಗಳನ್ನೇ ಬಳಸಿ. ಫ್ರೆಂಡ್ಸ್, ಈ ಮಾಹಿತಿ ಹೇಗನಿಸ್ತು ನಿಮಗೆ? ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮವರಿಗೂ ಸಹ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಇಷ್ಟೊತ್ತು ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.